ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸಾಕ್ಷಿಯಾಗಿರೋದು ಅಂದ್ರೆ ವಿಟ್ನೆಸ್. ಓನ್ಲಿ ವಿಟ್ನೆಸ್ ಆಗಿರೋದು ಹೇಗೆ, ಈ ಸಾಕ್ಷಿ ಆಗಿರೋದಂದ್ರೆ ಏನು, ಅಥವಾ ಸಾಕ್ಷಿಯಾಗಿ ಹೇಗಿರೋದು, ಸಾಕ್ಷಿಯಾಗಿದ್ರೆ ಏನಾಗುತ್ತೆ ಏನಾಗಲ್ಲ, ಅಥವಾ ನಾವು ಜೀವನದಲ್ಲಿ ಯಾವ ತರ ಇದೀವಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಈ ಸಾಕ್ಷಿ ಆಗಿರೋದಂದ್ರೆ ಏನು ಅಂತ ಮುಂಚೆ ನಾವು ತಿಳ್ಕೊಂಬಿಡೋಣ. ಸಾಕ್ಷಿ ಆಗಿರೋದು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಜೀವನ ನಡೆಸ್ತಾ ಇರ್ತೀವಿ, ಹಲವಾರು ಆಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಹಳೆ ಕಾಲದಿಂದ ಅಂದ್ರೆ ಚೈಲ್ಡ್ಹುಡ್ ನಿಂದಾನು ಇಲ್ಲಿವರೆಗೆ ನಾವು ಏನೇನು ಹಲವಾರು ವಿಷಯಗಳನ್ನ ತಿಳ್ಕೊಂಡಿರ್ತೀವಿ, ಅಥವಾ ಹಲವಾರು ಎಕ್ಸ್ಪೀರಿಯನ್ಸ್ ಗಳನ್ನ ನಾವು ಅನುಭವಿಸಿರ್ತೀವಿ. ನಮ್ಮ ಪಂಚೇಂದ್ರಿಯಗಳಿಂದ ಟಚ್ಚು, ಫೀಲು, ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡು ಫೀಲ್ ಮಾಡಿರ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅವೆಲ್ಲನೂ ನಮ್ಮ ಮೆಮರಿಯಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ನಾವು ಸದ್ಯಕ್ಕೆ ಏನಾದ್ರೂ ವಿಷಯ ಅಥವಾ ಏನಾದ್ರೂ ಇನ್ಸಿಡೆಂಟ್ ನಮ್ಮ ಮುಂದೆ ನೋಡ್ತಾ ಇದ್ದಾಗ ನಮಗೆ ಒಂದು ಫಿಲ್ಟರ್ ಕ್ರಿಯೇಟ್ ಆಗಿ ನಮ್ಮ ತಲೆಯಲ್ಲಿ ಅದು ಓಡ್ತಾ ಇರುತ್ತೆ. ಯಾಕೆ ಓಡುತ್ತೆ ಅಂದ್ರೆ ಚಿಕ್ಕಂದಿನಿಂದ ಇಲ್ಲಿವರೆಗೂ ನಾವು ಹಲವಾರು ಎಕ್ಸ್ಪೀರಿಯನ್ಸ್ ಗಳನ್ನ, ಇನ್ಫಾರ್ಮೇಶನ್ ಗಳನ್ನ ಗ್ಯಾದರ್ ಮಾಡಿ ನಮ್ಮ ತಲೆಯಲ್ಲಿ ಇಟ್ಕೊಂಡಿರ್ತೀವಿ, ಅಥವಾ ಮೆಮರಿಯಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಆ ಸ್ಟೋರ್ ಆಗಿರೋ ಮೆಮರಿ ಯಾವಾಗ ಟ್ರಿಗರ್ ಆಗತ್ತೆ ಅಂದ್ರೆ ನಮ್ಮ ಮುಂದೆ ಏನಾದ್ರೂ ಆ ಥರ ಇನ್ಸಿಡೆಂಟ್ ನಡೆಯುವಾಗ, ಅಥವಾ ಬೇರೆ ಹೊಸ ಇನ್ಸಿಡೆಂಟ್ ನಡೆಯುವಾಗ, ಅದಕ್ಕೆ ಏನಾದ್ರೂ ರಿಲೇಟೆಡ್ ಇನ್ಫಾರ್ಮೇಶನ್ ನಮ್ಮಲ್ಲಿ ಬಿದ್ದಿದ್ರೆ ಅದು ಟ್ರಿಗರ್ ಆಗಿ ನಾವು ನಮ್ಮ ತಲೆಯಲ್ಲಿ ಮಾತಾಡೋ ತರ ಮಾಡುತ್ತೆ. ಆ ಮಾತಾಡ್ತೀವಲ್ಲ ನಮ್ಮ ತಲೆಯಲ್ಲಿ ಏನೋ ನೋಡ್ಬಿಟ್ಟು, ಅಥವಾ ಈಗ ನೀವು ಟೆರಸ್ ಮೇಲೆ ಹೋಗ್ಬಿಟ್ಟು, ನಿಮ್ಮ ಮನೆ ಟೆರಸ್ ಮೇಲೆ ಹೋಗಿ ನೀವು ಸನ್ಸೆಟ್ ನೋಡ್ತಾ ಇದೀರ ಅನ್ಕೊಳ್ಳಿ, ಸೂರ್ಯ ಮುಳುಗ್ತಾ ಇದ್ದಾನೆ. ಅವಾಗ ನಾವೇನ್ ಮಾಡ್ತಿರ್ತೀವಿ, ಸೂರ್ಯನ್ ನೋಡಿದ ತಕ್ಷಣ ನಮ್ಮಲ್ಲಿ ಒಂದು ರಿಯಾಕ್ಷನ್ ಬರುತ್ತೆ, ಏನ್ ಸಖತ್ತಾಗಿದೆ ಸನ್ಸೆಟ್ ಅಂತ. ಈ ತರ ರಿಯಾಕ್ಷನ್ಗಳು ಬರ್ತಾ ಹೋಗುತ್ತೆ. ಅವಾಗ ನಮ್ಮ ಮೈಂಡ್ ಅಲ್ಲಿ ನಾವು ಮಾತಾಡ್ತಿರಲಿಲ್ಲ, ಏನ್ ಸನ್ಸೆಟ್ ಚೆನ್ನಾಗಿದೆ ಇವತ್ತು ಅಂತ. ಆ ಮಾತಾಡೋದು ಟ್ರಿಗರ್ ಆಗೋದು ಯಾವ ತರ, ನಮ್ಮ ಮೆಮರಿ ಬೇಸ್ ಮೇಲೆ. ನಮ್ಮ ಮೆಮರಿಯಲ್ಲಿ ಆಲ್ರೆಡಿ ಸ್ಟೋರ್ ಆಗಿರುತ್ತೆ ಹಳೆ ಎಕ್ಸ್ಪೀರಿಯನ್ಸ್ಗಳು, ಆ ಸನ್ಸೆಟ್ ರಿಲೇಟೆಡ್ ಏನೇ ಇದೆ. ನಾವು ಫಿಲ್ಮ್ ನಲ್ಲಿ ಸನ್ಸೆಟ್ ನೋಡಿರ್ತೀವಿ, ಚಿಕ್ಕಂದಿನಿಂದ ಹಲವಾರು ಸಾರಿ ನಾವು ಸನ್ಸೆಟ್ ನೋಡಿರ್ತೀವಿ, ಫೀಲ್ ಮಾಡಿರ್ತೀವಿ ಬೇರೆ ಬೇರೆ ಕಡೆ. ಈ ತರ ನಮ್ಗೆ ಒಂದು ನಮ್ಮ ತಲೆಯಲ್ಲಿ ಮಾತಾಡೋ ತರ ಒಂದು ಫಿಲ್ಟರ್ ಕ್ರಿಯೇಟ್ ಆಗತ್ತೆ. ನಾವು ಸನ್ಸೆಟ್ ನೋಡುವಾಗ, ಅಥವಾ ನಾವು ನೋಡ್ತಾ ಇದೀವಿ ಅನ್ಕೊಳ್ಳಿ, ಸನ್ಸೆಟ್ ಅದಿದೆ, ಮಿಡಲ್ ಅಲ್ಲಿ ಒಂದು ಫಿಲ್ಟರ್ ತರ ಕ್ರಿಯೇಟ್ ಆಗತ್ತೆ. ಆ ಫಿಲ್ಟರ್ ಕ್ರಿಯೇಟ್ ಆಗೋದೇ ನಮ್ಮ ಥಾಟ್ ನಿಂದ. ಇದ್ರಲ್ಲಿ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ, ನಾವೇನೋ ರಿಯಾಲಿಟಿ ನೋಡ್ತಾ ಇದೀವಿ ಅನ್ಕೊಳ್ಳಿ, ಮುಂದೆ ಸನ್ಸೆಟ್ ಆಗ್ತಾ ಇದೆ, ಬರೀ ಮಾತಾಡದೆ ನಾವು ಹಂಗೆ ನೋಡ್ತಾ ಇರ್ತೀವ, ಏನೋ ಟ್ರಿಗರ್ ಒಳಗಡೆ ಆಗ್ತಾ ಇರತ್ತೆ, ಅದು ಮಾತಾಡ್ತಾ ಇರ್ತೀವಿ ಕೆಲವೊಂದು. ಅದರಿಂದ ಏನಾಗತ್ತೆ, ಬೀಯಿಂಗ್ ಆಗಿರಲ್ಲ ನಾವು ಅಲ್ಲಿ. ಆ ಮೂಮೆಂಟ್ ಅಲ್ಲಿ ಇಲ್ಲದೆ ಆ ಮೂಮೆಂಟ್ ನ ಅದು ಡಿಸ್ಟ್ರಾಕ್ಟ್ ಮಾಡುತ್ತೆ. ಡಿಸ್ಟ್ರಾಕ್ಟ್ ಮಾಡಿದಾಗ ಏನಾಗತ್ತೆ, ಅಲ್ಲಿ ಮುಂದೆ ಏನ್ ನಡೀತಾ ಇದೆ ಅದ್ರ ಜೊತೆ ನಾವು ಮರ್ಜ್ ಆಗಕ್ ಆಗಲ್ಲ. ಯಾವಾಗ ಮುಂದೆ ಏನ್ ಪ್ರೊಸೆಸ್ ನಡೀತಾ ಇರುತ್ತೆ ಅದ್ರ ಜೊತೆ ನಾವು ಕರೆಕ್ಟ್ ಆಗಿ ಮರ್ಜ್ ಆದ್ರೆ, ಬರೀ ಬೀಯಿಂಗ್ ಆಗಿ ವಿಟ್ನೆಸ್ ಮಾಡಕ್ಕೆ ನಮ್ಗೆ ಅದು ಸಾಧ್ಯವಾಗಲ್ಲ. ಯಾಕೆ ವಿಟ್ನೆಸ್ ಮಾಡಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ, ಮಿಡಲ್ ಅಲ್ಲಿ ಒಂದು ಫಿಲ್ಟರ್ ಕ್ರಿಯೇಟ್ ಆಗಿರುತ್ತೆ. ಆ ಫಿಲ್ಟರು ಮೆಮ್ರಿಯಿಂದ ಹಳೆ ಸ್ಟೋರ್ ನಾವು ಮಾಡಿರ್ತೀವಿ, ಅದರಿಂದ ಅದು ಟ್ರಿಗರ್ ಆಗ್ತಾ ಇರುತ್ತೆ ಅಂತಾನೆ. ಅದಕ್ಕೆ ನಾವು ಏನು ಮಾಡಕ್ ಆಗಲ್ಲ. ಆದ್ರೆ ನಾವೇನ್ ಮಾಡ್ಬೋದು, ಆ ಥಾಟ್ಸ್ ನಾವಲ್ಲ, ಅಥವಾ ಈ ಬಾಡಿ ನಾವಲ್ಲ, ನಾನೇ ನೋಡ್ತಾ ಇರೋದು ಅಂತ ಆ ಫೀಲಿಂಗ್ ನಮ್ಮಲ್ಲಿ ಇರುತ್ತೆ. ಆ ಫೀಲಿಂಗ್ ಯಾವ ತರ ಕ್ರಿಯೇಟ್ ಆಗಿದೆ, ನಮ್ ಚಿಕ್ಕಂದಿನಿಂದ ಇಲ್ಲಿವರೆಗೂ ಹಲವಾರು ಎಕ್ಸ್ಪೀರಿಯನ್ಸ್ ಮೂಲಕ, ಇನ್ಫಾರ್ಮೇಶನ್ ಮೂಲಕ ಅದು ತಂತಾನೆ ನಾನೇ ದೇಹ, ನಾನೇ ಮೈಂಡು, ನಾನೇ ನೋಡ್ತಾ ಇದ್ದೀನಿ ಅಂತ ನಾವು ಅನ್ಕೊಂಡಿರ್ತೀವಿ. ಆ ಅನ್ಕೊಂಡಿದ್ದಾಗ ಏನಾಗತ್ತೆ, ನಾನ್ ನೋಡ್ತಾ ಇದ್ದೀನಿ, ನಾನ್ ನೋಡಿ ಈ ತರ ಮಾತಾಡ್ತಾ ಇದ್ದೀನಿ ಅಂತ ಅದು ಒಂದು ಸೀನ್ ತರ ಕ್ರಿಯೇಟ್ ಆಗಿರುತ್ತೆ. ಇಲ್ಲೇನಾಗತ್ತೆ, ಸೀನ್ ತರ ಕ್ರಿಯೇಟ್ ಆಗಾದಾಗ ಅಲ್ಲಿ ಒಂದು ಸಪರೇಟ್ ಎಂಟಿಟಿ ಕ್ರಿಯೇಟ್ ಆಗ್ಬಿಡತ್ತೆ. ನೇಚರ್ ಮಧ್ಯೆ ಮತ್ತೆ ನಿಮ್ಮ ಮಧ್ಯೆ ಒಂದು ಸಪರೇಟ್ನೆಸ್ ಕ್ರಿಯೇಟ್ ಆಗುತ್ತೆ. ಆ ಸಪರೇಟ್ನೆಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ, ಅಲ್ಲಿ ಎರಡು ಬರ್ತದೆ. ಎರಡು ಎಲ್ಲಿ ಇರುತ್ತೋ ಅಲ್ಲಿ ಕಾನ್ಫ್ಲಿಕ್ಟ್ ಆಗೋ ಸಾಧ್ಯತೆ ಇರುತ್ತೆ, ಕಂಪ್ಯಾರಿಸನ್ ಆಗೋ ಸಾಧ್ಯತೆಗಳಿರುತ್ತೆ. ಈ ತರ ಹಲವಾರು ವಿಷಯಗಳು ನಡೀತಾ ಇರುತ್ತೆ. ಎರಡು ವಸ್ತು ಇದ್ದಾಗ ಅಲ್ಲಿ ಕಂಪ್ಯಾರಿಸನ್, ಕಾನ್ಫ್ಲಿಕ್ಟ್ ಇದೆಲ್ಲ ನಡೆದು
ತಲೆಯಲ್ಲಿ ಒಂದು ಪ್ರೊಸೆಸ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಹಿಂಗೆ ಅದು ಹಂಗೆ, ನಿನ್ನೆ ಸನ್ಸೆಟ್ ಚೆನ್ನಾಗಿತ್ತು, ಇವತ್ತು ಸನ್ಸೆಟ್ ಚೆನ್ನಾಗಿಲ್ಲ, ನಾನ್ ನೋಡಿದಾಗ ಮೇಲೆ ಇತ್ತು ಈಗ ಕೆಳಗಡೆ ಬಂದಿದೆ ಅಂತ. ಈ ತರ ಹಲವಾರು ಕಂಪ್ಯಾರಿಸನ್ಗಳು, ಕಾನ್ಫ್ಲಿಕ್ಟ್ಗಳು ಸ್ಟಾರ್ಟ್ ಆಗುತ್ತೆ. ಆದ್ರೆ ಏನಾಗುತ್ತೆ ಇಲ್ಲಿ, ಯಾವಾಗ ಈ ಫಿಲ್ಟರ್ ಇರೋದಿಲ್ವೋ ಅಥವಾ ನಮ್ಮ ಮೆಮರಿಯಿಂದ ಏನೇ ಥಾಟ್ ಬಂದ್ರು, ಹೌದು ನಾನು ಈ ಮೆಮರಿ ಅಲ್ಲ, ನಾನು ಈ ಥಾಟ್ ಅಲ್ಲ, ನಾನು ಈ ಮೈಂಡ್ ಅಲ್ಲ, ನಾನು ನೋಡ್ತಾನೂ ಇಲ್ಲ, ನಾನು ದೇಹನೂ ಅಲ್ಲ, ಈ ತರ ಸಣ್ಣ ಪುಟ್ಟ ವಿಷಯಗಳನ್ನ ನೀವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅನಲೈಸ್ ಮಾಡಿ, ಬೇರೆಯವ್ರನ್ನ ಕೇಳ್ಕೊಂಡು ಮಾತ್ರ ಅಲ್ಲ, ಕೇಳಿ ಕರೆಕ್ಟ್ ಆಗಿ ಗ್ರಹಿಸ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಮೂಲಕ ಅಥವಾ ಬೇರೆ ವಿಚಾರಗಳನ್ನ ಇಟ್ಕೊಂಡು ಆ ಎಕ್ಸಾಂಪಲ್ ಮೂಲಕ ನೀವು ನೋಡ್ಕೊಂಡು ಈ ತರ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಆವಾಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿರುತ್ತೆ ನಿಮ್ಮಲ್ಲಿ. ಆ ಅವೇರ್ನೆಸ್ ಕ್ರಿಯೇಟ್ ಆದಾಗ ಅದೇನ್ ಮಾಡುತ್ತೆ ಅಂದ್ರೆ, ನೀವೇನೇ ಒಂದು ಪ್ರೊಸೆಸ್ ನೋಡ್ತಾ ಇದ್ರು ಆ ಬ್ಯಾಕ್ ಆಫ್ ದ ಮೈಂಡ್ ನಿಮ್ಗೆ ಹೇಳುತ್ತೆ, ಹೌದು ಈ ಥಾಟ್ಸ್ ನೀನಲ್ಲ, ನೀನ್ ನೋಡ್ತಾ ಇಲ್ಲ, ಇದು ಬರೀ ಪ್ರೊಸೆಸ್ ನಡೀತಾ ಇದೆ, ನೀನ್ ಬರೀ ಬೀಯಿಂಗ್ ಆಗಿ ನೋಡ್ತಾ ಇದೀಯ ಅಷ್ಟೇ. ಈಗ ಸಿನಿಮಾ ನೀವು ನೋಡಕ್ ಹೋದಾಗ ಏನಾಗುತ್ತೆ, ಪರದೆಯಲ್ಲಿ ಹಲವಾರು ವಿಷಯಗಳು ನಡೀತಾ ಇರುತ್ತೆ, ಆದ್ರೆ ನೀವು ಸುಮ್ಮನೆ ನೋಡ್ತಾ ಇರ್ತೀರಾ ಬ್ಲ್ಯಾಂಕ್ ಆಗಿ, ಹೌದಲ್ವಾ? ಅದೇ ತರಾನೇ ಜೀವನದಲ್ಲಿ ನಡೀತಾ ಇರೋವಾಗ ನಾವು ಬರೀ ವಿಟ್ನೆಸ್ ಆಗಿ ನೋಡ್ತಾ ಇದ್ದಾಗ ಏನಾಗುತ್ತೆ, ಅಲ್ಲಿ ನಾವು ಮರ್ಜ್ ಆಗಿ ಹೋಗ್ತೀವಿ. ಏನೇ ಒಂದು ಇಂಟೆನ್ಸ್ ಇನ್ಸಿಡೆಂಟ್ ನಡೀತಾ ಇರುತ್ತೆ ಅನ್ಕೊಳ್ಳಿ, ಸಿನಿಮಾದಲ್ಲಿ ಇಂಟ್ರೆಸ್ಟ್ ನಡೀತಾವ, ನಾವು ಮರ್ಜ್ ಆಗಿರ್ತೀವಿ ಅದರಲ್ಲಿ, ನಾವೇನು ತಲೆಯಲ್ಲಿ ಮಾತಾಡ್ತಾ ಇರಲ್ಲ, ನಮ್ಗೆ ಟೈಮ್ ಗಮನ ಇರಲ್ಲ. ಅವಾಗ ಆ ಸೀನ್ ಜೊತೆ ಫುಲ್ಲು ನಾವು ಮರ್ಜ್ ಆಗಿ ಹೋಗಿರ್ತೀವಿ, ಅದೇ ಸೀನ್ ನಾನೇ ಆಗಿರ್ತೀನಿ ಅಂತ ಅನಿಸ್ತಾ ಇರುತ್ತೆ, ಅಥವಾ ಅದ್ರಲ್ಲೇ ನಾವು ಫುಲ್ ಮುಳುಗೋಗಿರ್ತೀವಿ. ಆವಾಗ ನೀವು ಸಿನಿಮಾ ಬೇರೆ ಅಲ್ಲ, ನೀವು ನೋಡೋರು ಬೇರೆ ಅಲ್ಲ, ಇಬ್ರು ಒಂದಾಗ್ಬಿಟ್ಟಿರ್ತೀರ. ಆವಾಗನೇ ನೀವು ಕರೆಕ್ಟ್ ಆಗಿ ಬೀಯಿಂಗ್ ಅಲ್ಲಿ ಇದ್ದು, ಅದೇ ಪ್ರೆಸೆಂಟ್ ನಲ್ಲಿ ಇದ್ದು ಅದೇ ಜೀವಿಸ್ತಾ ಇರ್ತೀರ. ನೀವು ಆ ಕ್ಯಾರೆಕ್ಟರ್ನ ನೀವು ಜೀವಿಸ್ತಾ ಇರ್ತೀರ. ಆ ಕ್ಯಾರೆಕ್ಟರ್ನ ಜೀವಿಸೋವಾಗಲೇನೆ ಏನಾಗುತ್ತೆ, ಅದು ಬೀಯಿಂಗು, ಅದೇ ವಿಟ್ನೆಸ್, ಅದೇ ನಿಮ್ಮ ಟ್ರೂ ಸೆಲ್ಫ್ ಜೊತೆಗೆ ನೀವು ಒಂದಾಗಿದ್ದೀರ, ನಿಮ್ಮ ಟ್ರೂ ಸೆಲ್ಫ್ ಜೊತೆಗೆ ನೀವು ಒಂದಾಗಿರ್ತೀರ. ಅವಾಗ ಬೇರೆ ಸಪರೇಟ್ನೆಸ್ ಇರಲ್ಲ ನಿಮ್ಗೆ. ಸೊ ಅದೇ ತರನೇ ಈಗ ನಾನು ಟೆರೆಸ್ ಮೇಲೆ ಹೋಗಿ ಸನ್ಸೆಟ್ ಅನ್ನ ನೋಡ್ತಾ ಇದ್ದೀನಿ ಅನ್ಕೊಳ್ಳಿ, ನೋಡೋವಾಗ ನನಗೆ ಬ್ಯಾಕ್ ಆಫ್ ದ ಮೈಂಡ್ ಒಂದು ಅವೇರ್ನೆಸ್ ಇರುತ್ತೆ, ಹೌದು ನನ್ನ ಮೈಂಡ್ ಇದೆ, ಥಾಟ್ಸ್ ಬರುತ್ತೆ, ಇದ್ರ ಜೊತೆ ಹಳೆ ಥಾಟ್ಸ್ ಇದೆ, ಇದು ನಾನಲ್ಲ ಅಂತ ನನಗೊಂದು ಬ್ಯಾಕ್ ಆಫ್ ದ ಮೈಂಡ್ ಒಂದು ಅವೇರ್ನೆಸ್ ಇದ್ದಾಗ ನನಗೆ ಗೊತ್ತಾಗುತ್ತೆ. ಆಮೇಲೆ ನಾವು ಸನ್ಸೆಟ್ ನೋಡ್ತಾ ಇರ್ತೀವಿ, ಏನು ಮಾತಾಡಲ್ಲ, ಒಳಗಡೆ ಏನೋ ಟ್ರಿಗರ್ ಆಗದೆ ಇರ್ಬೋದು, ಬರೀ ನೀವು ಬೀಯಿಂಗ್ ಆಗಿದ್ದಾಗ. ಬೀಯಿಂಗ್ ಆದ ಇದ್ದಾಗ ಏನಾಗುತ್ತೆ, ಆ ಸನ್ಸೆಟ್ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನೀವು ಸನ್ಸೆಟ್ ನೋಡ್ತಾ ಇಲ್ಲ, ಸನ್ಸೆಟ್ಟೇ ನೀವಾಗಿಬಿಟ್ಟಿದ್ರ, ಆ ಸನ್ಸೆಟ್ಟೇ ನೀವು. ಅದೇ ತರನೇ ಬೀಯಿಂಗ್ ಆಗಿದ್ದಾಗ ಬರೀ ನೀವು ಜೀವಿಸ್ತಾ ಇರ್ತೀರ, ಆ ಮೂಮೆಂಟ್ ನ ನೀವು ಜೀವಿಸ್ತಾ ಇರ್ತೀರ. ಯಾವಾಗ ನೀವು ಆ ಮೂಮೆಂಟ್ ನ ಜೀವಿಸ್ತಾ ಇರ್ತೀರೋ, ಅಲ್ಲಿ ಜೀವಿಸುವಾಗ ಏನಾಗುತ್ತೆ, ಫುಲ್ ಪ್ರೆಸೆಂಟ್ ನಲ್ಲೇ ನೀವು ಅದೇ ಸೀನ್ ಜೊತೆಗೆ, ಅದೇ ಆಕ್ಟಿವಿಟಿ ಜೊತೆಗೆ, ಅದೇ ಸಿನಾರಿಯೋ ಜೊತೆಗೆ ಮರ್ಜ್ ಆದಾಗ ಏನಾಗುತ್ತೆ, ಅಲ್ಲಿ ಯಾವುದೇ ಥಾಟ್ ಇರೋದು. ಥಾಟ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಬರೀ ನೀವು ಜೀವಿಸ್ತಾ ಇರ್ತೀರಾ, ಬರೀ ಬೀಯಿಂಗ್ ಆಗಿರ್ತೀರ, ಬರೀ ಆ ಜಾಗದಲ್ಲಿ ಇರ್ತೀರಾ, ಎಲ್ಲ ಕಡೆ ನೀವೇ ಇರ್ತೀರಾ. ಅವಾಗ ಆ ಸೀನ್ದಲ್ಲಿ ನೀವೇ ಇರ್ತೀರಾ, ನೋಡೋರು ನೀವೇ, ಅನುಭವಿಸೋರು ನೀವೇ, ಎಲ್ಲ ನೇಚರು ನೀವೇ, ಇಡೀ ಯೂನಿವರ್ಸ್ ನೀವೇ. ಆ ತರ ಆದಾಗ ಅದೇ ನಿಮ್ಮ ಟ್ರೂ ಸೆಲ್ಫ್. ಆ ಟ್ರೂ ಸೆಲ್ಫ್ ನಲ್ಲಿ ಇದ್ದಾಗ ನೀವು ನಿಮ್ಮ ಬಾಡಿಯ ಗಮನ ಇರಲ್ಲ ನಿಮ್ಗೆ, ನಾನು ಎಲ್ಲಿ ನಿಂತಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಟೈಮ್ ಸೆನ್ಸ್ ಇರಲ್ಲ. ಈಗ ನೀವು ಒಂದು ಹೊಸ ಜಾಗಕ್ಕೆ ಹೋಗಿ ಒಂದು ಗುಡ್ಡದ ಮೇಲೆ ನಿಂತ್ಕೊಂಡಿದ್ದೀರಾ ಅನ್ಕೊಳ್ಳಿ, ಕೆಲವೊಂದು ಕ್ಷಣ ನಿಮ್ಗೆ ಅನ್ಸುತ್ತೆ, ಏನು ಥಾಟ್ಸ್ ಇರಲ್ಲ ತಲೆಯಲ್ಲಿ, ಬ್ಲ್ಯಾಂಕ್ ಆಗಿರ್ತೀರಾ, ಬರೀ ನೋಡ್ತಾ ಇರ್ತೀರಾ. ಆ ನೋಡೋ ಕ್ಷಣ ಇರ್ತೀರಲ್ವಾ, ಅದೇ ನೀವು ಫುಲ್ ಕಂಪ್ಲೀಟ್ ಆಗಿ ಮರ್ಜ್ ಆಗಿ ಬಿಟ್ಟಿರ್ತೀರ. ಆ ಮರ್ಜ್ ಆಗೋದೇ ನಿಮ್ಮ ಸಾಕ್ಷಿ ಭಾವ ಅಥವಾ ವಿಟ್ನೆಸ್ ಮಾಡ್ತಾ ಇರ್ತೀರ, ಅದೇ ನೀವಾಗಿ ಬಿಟ್ಟಿರ್ತೀರ. ಅಲ್ಲಿ ಸಪರೇಟ್ ಎಂಟಿಟಿ ಇರಲ್ಲ ಅಥವಾ ಎರಡಿರಲ್ಲ, ಅದ್ರ ಜೊತೆಗೆ ಮರ್ಜ್ ಆಗಿ ಅದು ಒಂದೇ ಆಗಿಬಿಟ್ಟಿರುತ್ತೆ. ಯಾವಾಗ ನೀವು ಏನೋ ಪ್ರೊಸೆಸ್ ಆಕ್ಟಿವಿಟಿ ಜೊತೆಗೆ ಮರ್ಜ್ ಆಗಿರ್ತೀರ, ಅಲ್ಲೇ ನಿಮ್ ಸಾಕ್ಷಿ ಭಾವ, ಅದೇ ನೀವು ಬೀಯಿಂಗು, ಅದೇ ಜೀವಿಸ್ತಾ ಇರ್ತೀರ. ಅದನ್ನೇ ವಿಟ್ನೆಸ್ಸಿಂಗ್ ಅನ್ನೋದು, ಅದನ್ನೇ ಬೀಯಿಂಗ್ ಅನ್ನೋದು, ಅದನ್ನೇ ಜೀವಿಸೋದು ಅನ್ನೋದು. ನಾವೆಲ್ಲನೂ ನಮ್ಮ ಜೀವನದಲ್ಲಿ ನಾವು ಜೀವಿಸ್ತಾ ಇರ್ತೀವಿ, ಆದ್ರೆ ಈ ತರ ಸಿಚುವೇಶನ್ ನಮ್ಗೆ ಬಹಳ ರೇರೆಸ್ಟ್ ರೇರ್ ಸಿಗ್ತಾ ಇರುತ್ತೆ. ಕೆಲವೊಂದು ಕ್ಷಣಗಳು ನಮ್ಮಲ್ಲಿ ಅನುಭವಕ್ಕೆ ಬರ್ತಾ ಇರುತ್ತೆ. ಈ ತರ ಕೆಲವೊಂದು ಕ್ಷಣ ನಾವು ಮಲ್ಕೊಂಡಾಗ ಫುಲ್ ಗಾಢವಾದ ನಿದ್ರೆಯಲ್ಲಿ ಇರ್ತೀವಿ, ಆವಾಗ ನಮ್ ಬೀಯಿಂಗ್ ಜೊತೆಗೆ ನಾವು ಒಂದಾಗಿರ್ತೀವಿ, ಅಲ್ಲಿ ಯಾವ್ದು ಸಪರೇಟ್ ಸೆನ್ಸ್ ಇರಲ್ಲ. ಅವಾಗ
ಇದು ಬಾಡಿ ಅಂತ ನಿಮ್ಗೆ ಗಮನಕ್ಕಿರಲ್ಲ, ಇದು ನಂದೇ ಮೈಂಡ್ ಅಂತ ನಿಮ್ಗೆ ಏನು ಗಮನ ಇರ್ತಿರಲ್ಲ. ಅದೇ ತರಾನೇ ಈಗ ನೀವು ಕನ್ನಡಿ ಮುಂದೆ ಹೋಗಿ ನಿಂತ್ಕೊಂಡಿದ್ದೀರಾ ಅನ್ಕೊಳ್ಳಿ, ಕನ್ನಡಿ ಇದ್ರೆ ಮಾತ್ರ ನಮ್ ಕಣ್ಣು ನೋಡಕ್ ಸಾಧ್ಯ. ಇಲ್ಲ ಅಂದ್ರೆ ಕನ್ನಡಿ ತೆಗೆದ್ರೆ ನಮ್ ಕಣ್ಣನ್ನೇ ನಾವು ನೋಡಕ್ ಸಾಧ್ಯ ಇಲ್ಲ. ಅವಾಗ ನಮ್ ಕಣ್ಣೇ ಎಲ್ಲಾನ ಆಗ್ಬಿಟ್ಟಿರುತ್ತೆ. ಇಡೀ ಜಗತ್ತನ್ನೇ ನೋಡೋದು ನಮ್ ಕಣ್ಣೇ, ಕಣ್ಣು ಮುಚ್ಚಿದ್ರು ನಮ್ ಕಣ್ಣೇ ಇರುತ್ತೆ. ಅದೇ ತರಾನೇ ಏನಾದ್ರೂ ಸಪರೇಟ್ ಎಂಟಿಟಿ ಅಥವಾ ಇನ್ನೊಂದು ಏನಾದ್ರೂ ಆಬ್ಜೆಕ್ಟ್ ಬಂದ್ರೆ ಮಾತ್ರ ಅಲ್ಲಿ ಬೇರೆ ಕೊಡೋ ತಗೊಳ್ಳೋ ವ್ಯವಹಾರಗಳು ಅಥವಾ ಬೇರೆ ಒಂದು ಥಾಟ್ಸ್ಗಳು ಬರಕ್ಕೆ ಅಥವಾ ಕ್ರಿಯೇಟ್ ಆಗಕ್ಕೆ ಸಾಧ್ಯ ಆಗೋದು. ಎಲ್ಲಿ ನೀವು ಒಬ್ರೇ ಆಗಿರ್ತೀರ, ಬೀಯಿಂಗ್ ಆಗಿ ಬಿಟ್ಟಿರ್ತೀರ, ಅಲ್ಲೇ ಮೂಮೆಂಟ್ ನಲ್ಲಿ ಇರ್ತೀರಾ, ಆವಾಗ ಸಪರೇಟ್ ಸೆಲ್ಫ್ ಕ್ರಿಯೇಟ್ ಆಗೋದಿಲ್ಲ ಅಥವಾ ಸಪರೇಟ್ ಸೆಲ್ಫ್ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಆ ಮೂಮೆಂಟ್ ಜೊತೆಗೆ ಆ ಇತರ ಜೊತೆಗೆ ಫುಲ್ಲಿ ಮರ್ಜ್ ಆಗಿಬಿಟ್ಟಿರ್ತೀವಿ. ಆ ಮರ್ಜ್ ಆಗೋದೇ ವಿಟ್ನೆಸ್ ಮಾಡೋದು ಅಥವಾ ಫುಲ್ಲಿ ಇನ್ವಾಲ್ವ್ ಆಗಿ ಜೀವಿಸೋದು. ಆ ಜೀವಿಸೋದೇ ಈ ಸಾಕ್ಷಿ ಆಗಿರೋದು. ಈ ನೀವು ಏನೇ ನಡೀತಾ ಇರಲಿ ಜೀವನದಲ್ಲಿ ಬರೀ ಸಾಕ್ಷಿ ಆಗಿರ್ತೀರ. ಬರೀ ಏನೇ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, ಬರೀ ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, ನೀವು ನಿಮ್ಮಲ್ಲಿ ಥಾಟ್ಸ್ ಏನು ಬರ್ತಾ ಇರಲ್ಲ. ಅವಾಗ ಈ ತರ ಸಾಕ್ಷಿ ಭಾವದಲ್ಲಿ ಯಾವ ತರ ಮರ್ಜ್ ಆಗ್ಬೇಕು ಅಥವಾ ಯಾವ ತರ ಇದರಲ್ಲಿ ಕರೆಕ್ಟ್ ಆಗಿ ಜೀವಿಸೋದನ್ನ ಕಲ್ತ್ಕೋಬೇಕು ಅಂದ್ರೆ ಜೀವನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು, ಕೆಲವೊಂದು ನಮ್ಮ ತಲೆಯಲ್ಲಿ ಹಳೆ ಕಾನ್ಸೆಪ್ಟ್ಗಳು ಇರುತ್ತೆ. ಆ ಹಳೆ ಕಾನ್ಸೆಪ್ಟ್ಗಳ ಮೇಲೆ ಏನಾಗ್ತಾ ಇರುತ್ತೆ, ನಮ್ಮ ಜೀವನ ಈಗ ನಡೀತಾ ಇರುತ್ತೆ. ಅಥವಾ ಏನೇ ಒಂದು ಹೊಸ ಇವೆಂಟ್ ನಡೆದ್ರು, ಏನೇ ಒಂದು ನಡೆದ್ರು ಕೂಡ ಆ ಕಾನ್ಸೆಪ್ಟ್ಗಳ ಮುಖಾಂತರ ನಾವು ನೋಡ್ತಾ ಇರ್ತೀವಿ, ಆ ಕಾನ್ಸೆಪ್ಟ್ಗಳ ಮುಖಾಂತರ ನಾವು ಜೀವಿಸ್ತಾ ಇರ್ತೀವಿ. ಸೊ ಆ ಕಾನ್ಸೆಪ್ಟ್ಗಳನ್ನ ಮೊದಲು ನಾವು ಕರೆಕ್ಟ್ ಮಾಡ್ಕೋಬೇಕು. ಕಾನ್ಸೆಪ್ಟ್ಗಳನ್ನ ಹೇಗೆ ಕರೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಇದಕ್ಕೊಂದು ಎಕ್ಸಾಂಪಲ್ ಇದೆ. ಏನಪ್ಪಾ ಅಂದ್ರೆ, ಈಗ ಒಬ್ಬ ಕಲ್ ಕೆತ್ತವನು ಏನ್ ಮಾಡ್ತಾನೆ, ಒಂದು ಕಲ್ಲನ್ನ ತಗೊಂಡ್ ಬಂದಿರ್ತಾನೆ, ಅದಕ್ಕೆ ಆ ತರದೇ ಆದ್ರೆ ಅನ್ವಾಂಟೆಡ್ ಶೇಪ್ ಎಲ್ಲ ಇದ್ದಿರುತ್ತೆ. ಅವನೇನ್ ಮಾಡ್ತಾನೆ, ಕರೆಕ್ಟ್ ಆಗಿ ಡೈಮೆನ್ಷನ್ ತಗೊಂಡು ಎಲ್ಲೆಲ್ಲಿ ಕೆತ್ತಬೇಕು, ಎಷ್ಟೆಷ್ಟು ಕೆತ್ತಬೇಕು ಅದನ್ನೆಲ್ಲ ಕೆತ್ತಿ ಏನೇನ್ ಬೇಡದಾಗಿರೋದನ್ನ ಬಿಸಾಕಿದಾಗ ಏನಾಗುತ್ತೆ, ಸುಂದರವಾದ ಒಂದು ಲಕ್ಷಣವಾದ ಮೂರ್ತಿಗಳ ರೀತಿಯಲ್ಲಿ ಅದು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ತರ ನಮ್ಮ ಜೀವನದಲ್ಲಿ ಏನಂದ್ರೆ, ನಮ್ಮ ಮೆಮೊರಿಯಲ್ಲಿ ಹಲವಾರು ಇನ್ಫಾರ್ಮೇಶನ್ಗಳು, ಎಲ್ಲಾ ತರದ ಇನ್ಫಾರ್ಮೇಶನ್ಗಳು ನಮ್ಮ ಜೀವನದಿಂದ ನಾವು ಅನುಭವಿಸಿರ್ತೀವಿ, ಕೇಳಿರ್ತೀವಿ, ಗ್ರಹಿಸಿರ್ತೀವಿ. ಆದ್ರೆ ಅದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಂದು ಶಿಲೆ ರೂಪದಲ್ಲಿ ತಂದಿರಲ್ಲ, ಅಂದ್ರೆ ಗಮನಕ್ಕೆ ಒಳಪಡಿಸಿರಲ್ಲ ನಾವು ಕೆಲವೊಂದು ಹಳೆ ಕಾನ್ಸೆಪ್ಟ್ಗಳನ್ನ. ಸೊ ಕೆಲವೊಂದು ಹಳೆ ಕಾನ್ಸೆಪ್ಟ್ಗಳನ್ನ ಹೊಸ ಕಾನ್ಸೆಪ್ಟ್ಗಳಾಗಿ ಅದನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಿಕೊಂಡು, ಹೌದು ಇದೊಂದು ಕಾನ್ಸೆಪ್ಟ್ ಇದೆ, ಇದರಲ್ಲಿ ಈ ತರ ಇವರು ಈ ತರ ಹೇಳ್ತಾರೆ, ಇವರು ಈ ತರ ಹೇಳ್ತಾರೆ, ಇವರು ಈ ತರ ಹೇಳ್ತಾರೆ, ಕರೆಕ್ಟ್ ಆಗಿ ಕಾಮನ್ ಏನಿದೆ ಅದರಲ್ಲಿ ಕರೆಕ್ಟ್ ಆಗಿ ಅನಲೈಸ್ ಮಾಡ್ಕೊಂಡು, ನೇಚರ್ ನಲ್ಲಿ ಕೆಲವೊಂದು ಉದಾಹರಣೆಗಳನ್ನ ತಗೊಂಡು ಈ ತರ ಯಾಕಿದೆ, ಈ ತರ ಯಾಕಿದೆ, ಕೆಲವೊಂದು ಕ್ವಶನ್ ಗಳನ್ನ ಕೇಳ್ತಾ ಈ ತರ ಒಂದು ನಾವು ಅನಲೈಸೇಷನ್ ಮಾಡಿದಾಗ ಏನಾಗತ್ತೆ, ಅದೊಂದು ಕಾನ್ಸೆಪ್ಟ್ ರೀತಿಯಾಗಿ ಇರುತ್ತೆ ಹಳೇದು. ಆದ್ರೆ ಕ್ವಶನ್ಗಳ ಮೇಲೆ ಕ್ವಶನ್ ಕೇಳಿ, ಇವ್ರದ್ದು ಏನ್ ಒಪಿನಿಯನ್, ಇವ್ರದ್ದು ಏನ್ ಒಪಿನಿಯನ್, ಈ ಪರ್ಸ್ಪೆಕ್ಟಿವ್ ನಿಂದ ನೋಡಿದ್ರೆ ಯಾವ ತರ, ಈ ಪರ್ಸ್ಪೆಕ್ಟಿವ್ ನಿಂದ ನೋಡಿದ್ರೆ ಯಾವ ತರ ಅಂತ ಕರೆಕ್ಟ್ ಆಗಿ ಅನಲೈಸ್ ಮಾಡಿದಾಗ ಏನಾಗುತ್ತೆ, ಅನ್ವಾಂಟೆಡ್ ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ. ಅನ್ವಾಂಟೆಡ್ ಹೋದಾಗ ಏನಾಗುತ್ತೆ, ನಿಜವಾಗ್ಲೂ ಏನಿದೆ ಕಾನ್ಸೆಪ್ಟ್ ಅಥವಾ ನಿಜವಾದ ಸತ್ಯ ಏನು ಅಂತ ಅದರಲ್ಲಿ ಉಳ್ಕೊಂಡ್ಬಿಡುತ್ತೆ. ಆ ನಿಜವಾದ ಸತ್ಯದ ಮುಖಾಂತರ ನೀವು ನೋಡಿದಾಗ ಏನಾಗುತ್ತೆ, ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಅಥವಾ ನಿಮ್ಮ ಫಿಲ್ಟರ್ ಕ್ಲೀನ್ ಆಗುತ್ತೆ. ನಿಮ್ ಫಿಲ್ಟರ್ ಕ್ಲೀನ್ ಆದಾಗ ಏನಾಗುತ್ತೆ, ನೀವು ಆ ಫಿಲ್ಟರ್ ಮುಖಾಂತರ, ಆ ಸತ್ಯ ಅನ್ನೋ ಫಿಲ್ಟರ್ ಮುಖಾಂತರ ನೋಡಿದಾಗ ಏನಾಗುತ್ತೆ, ನೀವು ಸಾಕ್ಷಿ ಆಗೋಕೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಯಾವಾಗ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ, ಅದು ಕೆಲವೊಂದು ಕಾನ್ಸೆಪ್ಟ್ಗಳು ನಮ್ಮಲ್ಲಿ ಅವೇರ್ನೆಸ್ ಆಲ್ರೆಡಿ ಇರುತ್ತೆ. ಎಲ್ಲಾ ಕೆಲಸದಲ್ಲೂ ನಮ್ಮ ಅವೇರ್ನೆಸ್ ಬರ್ತಾ ಇರುತ್ತೆ. ಎಲ್ಲಿ ನಮ್ಮ ಡಿಸೈರ್ಗಳು, ನಮ್ಮ ಫೇರ್ಗಳು ಇರುತ್ತೋ ಅಲ್ಲಿ ಅವೇರ್ನೆಸ್ ಅಂತಾನೆ ಬರ್ತಾ ಇರುತ್ತೆ. ಎನರ್ಜಿ ಅಲ್ಲೇ ಫ್ಲೋ ಆಗ್ತಾ ಇರುತ್ತೆ. ಆದ್ರೆ ಅದು ಹಳೆ ಕಾನ್ಸೆಪ್ಟ್ಗಳ ಮುಖಾಂತರ ಏನಾಗುತ್ತೆ, ಫ್ಲೋ ಆಗ್ತಾ ಇರುತ್ತೆ, ಅಲ್ಲಿ ಇಲ್ಲಿ ಗಮನ ಕೊಡ್ತಾ ಇರ್ತೀವಿ. ಆದ್ರೆ ಹಳೆ ಕಾನ್ಸೆಪ್ಟ್ಗಳು ನಮ್ದೆ ಕರೆಕ್ಟ್ ಆಗಿ ಕ್ಲಿಯರ್ ಇಲ್ಲ ಅಂದ್ರೆ ಅದು ಬೇರೆ ಡಿಸ್ಟ್ರಾಕ್ಷನ್ ರೂಪದಲ್ಲಿ, ಬೇರೆ ಕೇಯಾಸ್ ಅಥವಾ ಎರಡ್ ಎಂಟಿಟಿ ಮಾಡಿ ಕಂಪ್ಯಾರಿಸನ್, ಕಾನ್ಫ್ಲಿಕ್ಟ್ ಕ್ರಿಯೇಟ್ ಮಾಡೋ ತರ ಒಂದು ಕಾನ್ಸೆಪ್ಟ್ಗಳು ನಮ್ಮಲ್ಲಿ ಇದ್ರೆ ಅವುಗಳನ್ನ ನಾವು ಸರಿಪಡಿಸ್ಕೋಬೇಕು. ಸರಿಪಡಿಸ್ಕೊಂಡಾಗ ಏನಾಗುತ್ತೆ,
ಕೆಲವೊಂದು ಏನು ಕರೆಕ್ಟ್ ಆದ ಕಾನ್ಸೆಪ್ಟ್ಗಳು ಇದೆ, ಕರೆಕ್ಟ್ ಆದ ಇನ್ಫಾರ್ಮೇಶನ್ ಏನಿದೆ, ಕರೆಕ್ಟ್ ಆದ ಸತ್ಯ ಏನಿದೆ ಅದನ್ನ ತಿಳ್ಕೊಂಡು ಆ ಫಿಲ್ಟರ್ ಅನ್ನೋ ಮುಖಾಂತರ, ಆ ಸತ್ಯ ಅನ್ನೋ ಫಿಲ್ಟರ್ ನ ಮುಖಾಂತರ ನೀವು ನೋಡಿದಾಗ ಏನಾಗುತ್ತೆ, ಅಲ್ಲಿ ನೀವು ಸಾಕ್ಷಿ ಆಗೋಕ್ಕೆ ಅಥವಾ ವಿಟ್ನೆಸ್ ಮಾಡಕ್ಕೆ, ನಿಜವಾಗ್ಲೂ ಜೀವಿಸಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಓವರ್ ಆಲ್ ಈ ವಿಡಿಯೋದ ಸಾರಾಂಶ ಏನಪ್ಪಾ ಅಂದ್ರೆ, ವಿಟ್ನೆಸ್ ಆಗಿರೋದು ಅಂದ್ರೆ ನೀವೇನೇ ಆಕ್ಟಿವಿಟೀಸ್ ಮಾಡ್ತಾ ಇರ್ಲಿ, ಏನೇ ಸಿನಾರಿಯೋ ಅಥವಾ ನಿಮ್ಮ ಮುಂದೆ ನಡೀತಾ ಇರ್ಲಿ, ಆವಾಗ ತಲೆಯಲ್ಲಿ ಏನೋ ಥಾಟ್ಸ್ ಇಲ್ಲದೆ ನಾವು ಏನೋ ಒಂದು ಪ್ರೊಸೆಸ್ ನ ಗಮನಿಸ್ತಾ ಇರ್ಲಿ, ಆವಾಗ ಗಮನಿಸುವಾಗ ಏನಾಗುತ್ತೆ, ಆ ಪ್ರೊಸೆಸ್ಸು ಹಾಗೇನೆ ನೀವು ಇಬ್ರು ಒಂದಾಗ್ಬಿಡ್ತೀರಾ. ಅಲ್ಲಿ ಸಪರೇಟ್ನೆಸ್ ಇರಲ್ಲ. ಎಲ್ಲಿ ಸಪರೇಟ್ನೆಸ್ ಇರಲ್ವೋ ಆವಾಗ ನೀವು ನಿಮ್ಮ ಬೀಯಿಂಗ್ ಜೊತೆಗೆ ಒಂದಾಗಿರ್ತೀರಾ. ಆವಾಗ ನೀವು ಬೀಯಿಂಗ್ ಜೊತೆಗೆ ಒಂದಾಗೋದಲ್ಲ, ನೀವೇ ಬೀಯಿಂಗ್ ಇರ್ತೀರಾ. ಆದ್ರೆ ಕೆಲವೊಂದು ಫಿಲ್ಟರ್ಸ್ ಗಳು ನಮ್ಗೆ ಅಡ್ಡ ಬರ್ತಾ ಇರುತ್ತೆ. ಆದ್ರೆ ಯಾವಾಗ ನಾವು ಫಿಲ್ಟರ್ ನ ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡು ಆ ಫಿಲ್ಟರ್ ನ ಮುಖಾಂತರ ನೋಡ್ತೀವಿ ಅಥವಾ ಮರ್ಜ್ ಆಗಕ್ಕೆ ನಮ್ಗೆ ಹೆಲ್ಪ್ ಆಗತ್ತೋ, ಆವಾಗ ನಮ್ಗೆ ಕರೆಕ್ಟ್ ಆಗಿ ಬೀಯಿಂಗ್ ಆಗಿ, ಆ ಕ್ಷಣದಲ್ಲಿ ಬೀಯಿಂಗ್ ಆಗಿ ಬರೀ ಜೀವಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಯಾವಾಗ ಯಾವ ಕ್ಷಣದಲ್ಲಿ ನಾವು ಕರೆಕ್ಟ್ ಆಗಿ ಜೀವಿಸ್ತಾ ಇರ್ತೀವಿ, ಬರೀ ಥಿಯೇಟರ್ ನಲ್ಲಿ ಕೂತು ಯಾವ ತರ ನಾವು ಮೂವಿ ನೋಡ್ತಾ ಇರ್ತೀವಿ, ಆ ತರ ಕರೆಕ್ಟ್ ಆಗಿ ರಿಲ್ಯಾಕ್ಸ್ ಆಗಿ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ತಲೆಯಲ್ಲಿ, ನಮ್ಮ ಕಣ್ಣು ಮುಚ್ಕೊಂಡು ನಮ್ಮ ತಲೆಯಲ್ಲಿ ಏನ್ ನಡೀತಾ ಇದೆ, ಈ ತರ ನಾವು ಕರೆಕ್ಟ್ ಆಗಿ ಗಮನ ಕೊಡ್ತಾ ಇರ್ತೀವಿ. ಅದೇ ವಿಟ್ನೆಸ್ ಮಾಡೋದು, ಅದೇ ಜೀವಿಸೋದು. ಹೊರಗಡೆ ಜೀವನ ಮಾಡ್ಬೋದು ಅಥವಾ ಕಣ್ಣು ಮುಚ್ಕೊಂಡು ನೀವು ಕೂತ್ಕೊಂಡು ನಿಮ್ಮ ತಲೆಯಲ್ಲಿ ಏನ್ ನಡೀತಾ ಇದೆ ಅಂತ ಅನಲೈಸು ಕೂಡ ಮಾಡ್ಬೋದು, ಗಮನನೂ ಕೊಡಬಹುದು. ಇದೇ ವಿಟ್ನೆಸ್ ಮಾಡೋದು. ಸೊ ಈ ವಿಡಿಯೋದರ ಮುಖಾಂತರ ಬೀಯಿಂಗ್ ಆಗಿರೋದು ಹೇಗೆ ಅಥವಾ ವಿಟ್ನೆಸ್ ಆಗಿರೋದು ಹೇಗೆ ಅಂತ ನೀವು ಅರ್ಥ ಮಾಡ್ಕೊಂಡ್ರಿ. ಅದೇ ತರಾನೇ ನಾವು ನಮ್ಮ ಜೀವನದಲ್ಲಿ ನಮ್ಮ ಕಾನ್ಸೆಪ್ಟ್ಗಳನ್ನ, ಈ ಹಳೆ ಕಾನ್ಸೆಪ್ಟ್ಗಳು ಇರ್ತವೆ, ಹೊಸ ಕಾನ್ಸೆಪ್ಟ್ಗಳು ಬರ್ತಾ ಇರುತ್ತೆ. ಅದರ ಮೂಲಕ ನಾವು ಸತ್ಯ ಅನ್ನೋ ಕಾನ್ಸೆಪ್ಟ್ ಹುಡುಕಾಡಿ ಏನು ಅನ್ವಾಂಟೆಡ್ ಇದೆ ಅದನ್ನೆಲ್ಲ ತೆಗೆದು ಕೆಲವೊಂದು ಎಕ್ಸಾಂಪಲ್ ಮೂಲಕ, ಕೆಲವೊಂದು ಕ್ವಶನ್ಗಳ ಮೂಲಕ ನಾವು ಕೇಳ್ತಾ ಹೋದಾಗ ಎಲ್ಲ ಅನ್ವಾಂಟೆಡ್ ಎಲ್ಲ ಹೋಗಿ ಪ್ಯೂರ್ ಏನ್ ಕಂಟೆಂಟ್ ಇದೆ ಅದು ಉಳ್ಕೊಂಡಾಗ ಅದ್ರ ಮುಖಾಂತರ ನಮ್ಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಅದನ್ನ ನಾವು ಜ್ಞಾನ ಅನ್ನಲ್ಲ, ಅದನ್ನ ಬೋಧ ಅಂತಾರೆ. ಬೋಧ ಅಂದ್ರೆ ಒಂದು ರಿಯಲೈಸೇಷನ್ ಅಂತಾರೆ ಅದನ್ನ ಜ್ಞಾನ ಅಂದ್ರೆ ನಾಲೆಜು ಆಲ್ರೆಡಿ ನಮ್ಮಲ್ಲಿ ಇರುತ್ತೆ. ಹಲವಾರು ಇನ್ಫಾರ್ಮೇಶನ್ಗಳು ನಮ್ಮಲ್ಲಿ ಇಂಟರ್ನೆಟ್ ಮುಖಾಂತರ, ಅಲ್ಲಿ ಮುಖಾಂತರ ಎಲ್ಲ ಕಡೆಯಿಂದ ಇನ್ಫಾರ್ಮೇಶನ್ ಬರುತ್ತೆ, ಎಲ್ಲ ಕಡೆಯಿಂದ ನಾಲೆಜ್ ಸಿಕ್ಕಾಪಟ್ಟಿ ನಮ್ಮಲ್ಲಿ ಆಲ್ರೆಡಿ ಇರುತ್ತೆ. ಆದ್ರೆ ಆ ಬೋಧನೆ ಇರಲ್ಲ. ಆ ಬೋಧ ಅಂತಾರೆ ಅದಕ್ಕೆ, ಅಥವಾ ರಿಯಲೈಸೇಷನ್ ಅಂತಾರೆ. ಯಾವ್ದರ ಬಗ್ಗೆ ನಾವು ಕರೆಕ್ಟ್ ಆಗಿ ರಿಯಲೈಸ್ ಮಾಡ್ಕೋತಾ ಇದೀವಿ, ಅದನ್ನ ಕರೆಕ್ಟ್ ಆಗಿ ರಿಯಲೈಸ್ ಆದ್ರೆ ಮಾತ್ರ ಆ ನಾಲೆಜ್ ಇರೋದಕ್ಕೆ, ಹಾಗೇನೆ ಆ ಬೋಧನೆ ಮಾಡ್ಕೊಂಡೋದಕ್ಕೆ ಸಾರ್ಥಕತೆ ಸಿಗೋದು. ಸೊ ಅದಕ್ಕೇನೆ ಏನೇ ತಲೆಯಲ್ಲಿ ಆಲ್ರೆಡಿ ನಾಲೆಜ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ. ಆದ್ರೆ ಅನ್ವಾಂಟೆಡ್ ಅನ್ನ ಅದನ್ನ ಸ್ವಲ್ಪ ಕಟ್ ಮಾಡಿ ಏನೇನ್ ನಮ್ಗೆ ಕರೆಕ್ಟ್ ಆಗಿ ಇದೆಯೋ ಉಳ್ಕೊಂಡದ ಮೇಲೆನೂ ಹಲವಾರು ಕ್ವಶನ್ ಗಳನ್ನು ಕೇಳಿ, ಇದು ಯಾಕೆ ಈ ತರ, ಇದು ಯಾಕೆ ಈ ತರ, ಇದನ್ನ ಈ ತರ ಮಾಡಿದ್ರೆ ಹೆಂಗೆ, ಈ ತರ ಇದನ್ನ ಯೋಚನೆ ಮಾಡಿದ್ರೆ ಹೆಂಗೆ, ಈ ತರ ಪರ್ಸ್ಪೆಕ್ಟಿವ್ ನಿಂದ ನೋಡಿದ್ರೆ ಯಾವ ತರ ಇರುತ್ತೆ, ಈ ತರ ನೀವು ಅನಲೈಸ್ ಮಾಡಿದಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಆ ಕ್ಲಾರಿಟಿ ಮೂಲಕ ನಿಮ್ಮ ಅವೇರ್ನೆಸ್ ಏನ್ ಮಾಡುತ್ತೆ, ಸತ್ಯ ಯಾವ ತರ ಇದೆಯೋ ಅಥವಾ ವಿಟ್ನೆಸ್ ಆಗಿರೋದಕ್ಕೆ ನಿಮ್ಗೆ ನಿಜ ಜೀವನದಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಎಲ್ಲರೂ ನಾವು ನಮ್ಮ ಹಳೆ ಕಾನ್ಸೆಪ್ಟ್ಗಳನ್ನ ಸ್ವಲ್ಪ ಕ್ವಶನ್ಗಳ ಕೇಳಿ ಅನಲೈಸ್ ಮಾಡಿ ಜೀವನದಲ್ಲಿ ಏನಿದೆ ಅದನ್ನ ತಿಳ್ಕೊಳಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನೂ ಯಾವುದೇ ರೀತಿಯ ಡೌಟ್ಸ್ ಇದೆಯೋ ನಮಗೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.